ಆ ವಗ್ಬೋರ್ಡ್ ಜಾಗದಲ್ಲಿ ನಾವು ಎಲ್ಲ ವಂಶದಿಂದ ಇದ್ದೀರಿ, ಒಂದು 20-30 ವರ್ಷದಿಂದ ಇದ್ದೀವಿ. ಆ ಮನೆಗಳು ಎಲ್ಲ ಸೀಟ್ ಮನೆ ಜೋಪಡಿಗಳ ಥರ ಇತ್ತು. ಬಾಬು ಸಾರ್ ಬಂದು 200 ಮನೆ ಕಟ್ಕೊಟ್ಟಕ್ಕೆ ಇದು ಮಾಡಿದ್ರು. ಆಮೇಲೆ ಎಲ್ಲ ಮುಗೀತು. 7 ಮನೆ ಪೆಂಡಿಂಗ್ ಇತ್ತು. ಅವ್ರ ಮೇಲೆ ಯಾರು ಆಲಂ ಪಾಷಾ ಅವನು ಕೇಸ್ ಮಾಡಿಬಿಟ್ರು. ಅದಕ್ಕೆ 7 ಮನೆ ಪೆಂಡಿಂಗ್ ಆಗಿಬಿಟ್ರು. ಪೆಂಡಿಂಗ್ ಆಗಿದ್ದಕ್ಕೆ ಇವರು ಬಂದಿಲ್ಲ ಅಂದ್ರೆ ಇವ್ರಿಗೆ ಅವಮಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಜನಗಳು. ಇವರು ಈ ಆರ್ ವಿ ಧರಾಜ್ ಮಗ ಆಲಂ ಇವನು ಇದಾನಲ್ಲ ಯುವರಾಜು, ಅವ್ರ ಜನಗಳು ಕರ್ಕೊಂಡು ಬರೋದು, ಇಲ್ಲೆಲ್ಲ ಹೋರಾಟ ಮಾಡೋದು ಅದೆಲ್ಲ ಮಾಡಿದ್ರು. ಆಮೇಲೆ ನಮಗೆ ನೋಡೋಕ್ಕಾಗಲ್ಲ, ಇವರು ನಾವು ಫ್ಯಾನು, ಇವರು ಪ್ರಾಣ ಕೊಡೋಕ್ಕೂ ನಾವು ಸಿದ್ಧ ಇದ್ದೀವಿ ಇವ್ರಿಗೆ, ಬಾಬು ಸಾಹೇಬ್ರಿಗೆ. ಅದಕ್ಕೆ ನಮಗೆ ನೋಡೋಕ್ಕಾಗಿಲ್ಲ. ಆಮೇಲೆ ನಾವೇ ಏನು ತೀರ್ಮಾನ ಮಾಡಿದ್ರಿ, ನಾವೇ ಸೇರಿ ನಮ್ಮ ಫ್ರೆಂಡ್ಸು ನಾವು ಸೇರಿ ನಾವೇ ಕಟ್ಕೊಟ್ಬಿಡೋಣ ಅಂತ ಒಂದು 20 ಲಕ್ಷ ಇದು ಬಜೆಟ್ ಹಾಕ್ಬಿಟ್ಟು ಮನೆಗಳು ಕಟ್ಕೊಡ್ತಾ ಇದೀವಿ. 7 ಮನೆ. ಅದು ಈಗ ಕೆಲಸ ಎಷ್ಟು ಮಟ್ಟಿಗೆ ಬಂದಿದೆ ಸರ್? 7 ಮನೆ ಅಂತ ಅಂದ್ರೆ 7 ಮನೆ ಈಗ ಫೈನಲ್ ಟಚ್ ಬಂದಿದೆ. ಫೈನಲ್ ನಾಳೆ ಮೋಲ್ಡ್ ಅಂದ್ರೆ 7 ಮನೆ ಏನ್ಗಳಿದೆ ವಕ್ಫ್ ಆದದ್ಮೇಲೆ ಅದು ಕೋರ್ಟಲ್ ಇರುತ್ತಲ್ಲ ಅದೆಲ್ಲ ಎಲ್ಲ ಇದೈತೆ. ಇವಾಗ ನಾಳೆ ಮೋಲ್ಡ್ ಇರೋದು. ಎಲ್ಲ ಕೆಲಸ ಮುಗೀತು, ನಿನ್ನೆವರೆಗೂ ಮುಗೀತು. ಇವಾಗ ಸೆಂಟ್ರಿಂಗ್ ಹೊಡಿತಾವ್ರೆ. ನಾಳೆ ಮೋಲ್ಡ್ ಇದೆ. ಅಭಿಮಾನದಿಂದ ಅವ್ರಿಗೋಸ್ಕರ ನಾವು ಪ್ರಾಣನೂ ಕೊಡಕ್ಕೆ ಸಿದ್ಧ. ಇವಾಗ ಯಾಕಂದ್ರೆ ಇಷ್ಟು ಜನ ಇದ್ದಾರೆ, ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ, ಯಾರು ಏನು ಮಾಡಿಲ್ಲ ನಮಗೆ. ಇವ್ರು ಬಂದ ತಕ್ಷಣ ನಮ್ಮ ಮನೆಗಳು ಕಟ್ಟೋದು ಏನೇನು ಸಹಾಯ ಮಾಡಿದ್ರು. ಅವ್ರು ನೋಡಿನೇ ನಮಗೆ ಹೆಮ್ಮೆ ಬಂತು, ಒಂಥರ ಹೆಮ್ಮೆ. ಇಂಥನೂ ಮನುಷ್ಯ ಇದ್ದಾನ ಈ ಪ್ರಪಂಚದಲ್ಲಿ, ಇಂಥ ಮನುಷ್ಯರು ಇದ ಅಂತ ನೋಡಿದ್ದು ಫಸ್ಟ್ ಟೈಮ್ ನಾವು. ಆವತ್ತಿಂದಾನು ನಾವು ಅವ್ರಿಗೆ ಫ್ಯಾನು. ಆವತ್ತಿಂದ ಫ್ಯಾನ್ ಆಗಿ ನಾವೇ ತೀರ್ಮಾನ ತಗೊಂಡು ಅವ್ರ ಅವಮಾನ ನಮಗೆ ನೋಡೋಕ್ಕಾಗಿಲ್ಲ. ಜನಗಳು ಮಾಡ್ತಾ ಇದಾರಲ್ಲ ಸುಮ್ಮನೆ. ಆವಾಗ ನಾನು ನೋಡಿದೆ ನ್ಯೂಸಲ್ಲಿ 500 ಜನ ಇದ್ದಾರೆ. ಅಲ್ಲಿ ಇರೋದು 7 ಮನೆ ಪೆಂಡಿಂಗು ನಮ್ಮದೇ, ಇವ್ರದೇ. ಇವ್ರು ಬಂದಿಲ್ಲ. ದುಡ್ಡು ಕೊಟ್ಟು ಕರ್ಕೊಂಡು ಬಂದು ಅವಮಾನ ಮಾಡೋಕ್ಕೆ ಇದಿಲ್ಲಲ್ಲ. ಮಾಡೋರಿಗೆ ಪ್ರೋತ್ಸಾಹ ಕೊಡಬೇಕು, ಮಾಡಿ ಅಂತ. ನಿಮಗೆ ಆಗಿಲ್ಲ, ಅದು ಬಿಡಿ. 7 ಮನೆ ಪೆಂಡಿಂಗ್ ಆಯ್ತಲ್ಲ, ನೀವು ಆ ಏರಿಯಾದಲ್ಲಿ ಆ ಕ್ಷೇತ್ರದಲ್ಲಿ ಗೆದ್ದಿ ಎಲ್ಲ ಅಲ್ಲಿ ಬೆಳೆದಿರೋದು ನೀವೇ ಮಾಡ್ಬೋದಲ್ಲ. ಯಾಕೆ ನಿಮ್ಮ ಕೈಲಿ ಆಗಲ್ಲ 7 ಮನೆ ಕಟ್ಟಕ್ಕೆ? ಅದು ಮಾಡಿಲ್ಲ. ಇವ್ರಿಗೆ ಅವಮಾನ ಮಾಡೋಕ್ಕೆ ಬರ್ತಾರೆ. ಅದಕ್ಕೆ ನಮಗೆ ನೋಡೋಕ್ಕಾಗಿಲ್ಲ. ನಾವೇ ಆಮೇಲೆ ಇವ್ರದ್ದು ಪ್ರಾಬ್ಲಮ್ ಇದೆ ಸ್ವಲ್ಪ, ಕೋರ್ಟ್ ಇದು. ಯಾಕೆ ಸರ್ ನಾವೇ ಮಾಡ್ತೀವಿ ಬಿಡಿ ಅಂದರೆ ಅವ್ರು ಬೇಡ ಅಂದರು. ಅವ್ರು ಮಾಡೋದು ಏನು ಕೆಲಸ ಅವ್ರು ಮಾಡಿಲ್ಲ ಅಂತ ನಾವು ಹೇಳಲ್ಲ. ಅಷ್ಟು ದೊಡ್ಡ ಕೆಲಸ ಮಾಡೋರೆ. 200 ಮನೆ ಸುಮ್ಮನೆನಾ? ನಮ್ಮ ನನ್ನ 1 ಮನೆ ಕಟ್ಟಕ್ಕಾಗಲ್ಲ, 200 ಮನೆ ಸುಮ್ಮನೆನಾ?